ನಮಸ್ತೆ ಎಲ್ಲರಿಗೂ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಶೈಲಜಾ ಅಮರನಾಥ್ ಎಂಬ ಪುತ್ತೂರಿನ ಲಾಯರ್ಗೆ. ಮೂಲತಃ ಆಂಧ್ರ ಪ್ರದೇಶದವಳು. ಪುತ್ತೂರಿನ ಕಿಟ್ಟಣ್ಣ ಅವರ ಮಗ ಅಮರನಾಥನ ಮದುವೆಯಾಗಿ ಒಂದು ಫ್ಲ್ಯಾಟಲ್ಲಿ ನೆಲೆಸಿದ್ದಾಳೆ. ಒಂದು ಸ್ಟುಡಿಯೋ ರೂಮನ್ನು ಮಾಡ್ಕೊಂಡಿದ್ದಾಳೆ ಫ್ಲ್ಯಾಟಲ್ಲಿ. ಅದರಲ್ಲಿ ಪಾಡ್ಕಾಸ್ಟ್ ಅಂತ ಮಾಡ್ತಿದ್ದಾಳೆ. ಯೂಟ್ಯೂಬರ್ ಅಂತೆ, ಬೈ ಪ್ರೊಫೆಷನಲ್ ಲಾಯರ್ ಅಂತೆ. ಲಾಯರ್ ಆಫ್ ಕೋರ್ಟಲ್ಲಿ ಯಾರೂ ನೋಡಿಲ್ಲ, ಸಂಡೇ ಲಾಯರ್ ಅಂತಾರೆ. ಆಯಿತಾ, ಅದೇನಿರಲಿ, ಅವಳು ವೈಯಕ್ತಿಕ. ನನ್ನ ವಿಷಯಕ್ಕೆ ವಿನಾಕಾರಣ ಬಂದಳು. ನನ್ನನ್ನು ಒಂದು 2-3 ವೀಡಿಯೋ ಮಾಡಿದ್ಲು. ಆವಾಗಲೇ ನಾನು ಅಡ್ವೈಸ್ ಮಾಡಿದೆ, ಶೈಲಜಾ ಮೇಡಮ್, ನಿಮಗಿದು ಶೋಭೆ ತರುವಂಥದ್ದಲ್ಲ ನಿಮ್ಮ ಪ್ರೊಫೆಷನ್ಗೆ. ಯು ಆರ್ ಎ ಲಾಯರ್ ಬೈ ಪ್ರೊಫೆಷನ್, ಬಿ ಯುವರ್ ಸೆಲ್ಫ್. ಆಯಿತಾ? ಯಾಕಂದರೆ ಯಾರೋ ಯೂಟ್ಯೂಬರ್ ಹುಚ್ಚುಕಟ್ಟಿ ಆಡಿದಂಗೆಲ್ಲ ಒಬ್ಬರು ಯೂಟ್ಯೂಬರ್, ತುಂಬ ಲಾಯರ್ಸ್ ನನಗೆ ಫ್ರೆಂಡ್ಸ್ ಇದ್ದಾರೆ, ಪರಿಚಯದವರಿದ್ದಾರೆ, ಯಾರು ಕೂಡ ನಿನ್ನ ಥರ ಹುಚ್ಚುಕಟ್ಟೋದು ನೋಡಿಲ್ಲ. ನಿನ್ನ ಪ್ಯಾಷನ್ ಆಗಿರ್ಬೋದು, ಬಟ್ ನೀನು ಮಾಡೋ ಸ್ಟ್ಯಾಂಡರ್ಡ್ ವೀಡಿಯೋಗಳನ್ನು, ನನ್ನ ಬಗ್ಗೆ, ಶುಭನ್ ಬಗ್ಗೆ ಮಾತಾಡಿದ ವೀಡಿಯೋಗಳನ್ನೆಲ್ಲ ನೀನೇ ಒಮ್ಮೆ ನೋಡು. ನಿನ್ನ ಸ್ಟ್ಯಾಂಡರ್ಡ್ ಎಷ್ಟು ಅಂತ ಗೊತ್ತಾಗುತ್ತೆ. ಹಾಡು ಹೇಳೋದು, ಹುಚ್ಚಿ ಥರ ಆಡೋದು, ದಟ್ ಈಸ್ ನಾಟ್ ಗುಡ್ ಫಾರ್ ಯು ಶೈಲಜಾ. ಸೊ ಇವಾಗ ನನಗೆ ಆಗಲೇ ಬಂತು ಲಿಂಕ್. ನಾನು ಸ್ವಲ್ಪ ಬ್ಯುಸಿ ಇದ್ದೆ ಕೆಲಸದಲ್ಲಿ. ಅದು ನೋಡಿಕೊಂಡು ನಾನು ಮತ್ತು ನನ್ನ ಮೊಬೈಲ್ ಸ್ವಲ್ಪ ಕಂಪ್ಲೇಂಟ್ ಇತ್ತು. ಒಂದು ವೀಡಿಯೋ ಮಾಡಿದೆ, ಅದು ಮೊಬೈಲ್ ಏನೋ ಪ್ರಾಬ್ಲಮ್ ಆಗಿ ವೀಡಿಯೋ ಅರ್ಧದಲ್ಲಿ ಕಟ್ಟಾಯಿತು. ಮತ್ತು ಸ್ವಲ್ಪ ಮೆಮೊರಿ ಎಲ್ಲ ಡಿಲೀಟ್ ಮಾಡಿ ಪುನಃ ಮಾಡ್ತಾಯಿದ್ದೀನಿ. ಆಯಿತಾ? ಸೊ ಪಾಯಿಂಟಿಗೆ ಬರ್ತೀನಿ. ನಿನಗೆ ನಾನು ಕೆಟ್ಟ ಕಮೆಂಟ್ ಹಾಕ್ತೀನಿ. ನಿನ್ನ ನಂಬರ್ ಕೇಳಿಕೊಂಡು 2 ತಿಂಗಳಿಂದ ನಾನು ಒದ್ದಾಡ್ತಿದ್ದೀನಿ. ಒಂದು ನಂಬರ್ ಸಿಕ್ತು, ಅದು ಕನೆಕ್ಟ್ ಆಗ್ತಿಲ್ಲ. ಇದು ನಾನೊಂದು ಫೋನ್ ಕಾಲ್ ಮಾತಾಡಿದರೆ ಮುಗಿಯೋ ವಿಷಯ. ನೀನೇನು ಮಾಡಿದೆ, ಅದನ್ನು ಎಳ್ಕೊಂಡು ಹೋದಿ. ಮತ್ತು ಎಲ್ಲಿವರೆಗೆ ಬಂದಿದ್ದೆ ಅಂದರೆ, ನನ್ನ ಮತ್ತು ಪ್ರಶಾಂತ್ ನಡುವೆ ನೀನೇನು ಮಾಡಿದ್ದೆ, ನನ್ನ ವಿಷಯ ಸ್ಪಷ್ಟ ಹೇಳ್ತೀನಿ. ಈಕೆ ಏನು ಮಾಡಿದಾಳೆ, ನನ್ನ ಯೂಟ್ಯೂಬಲ್ಸೆಲ್ಲ ನೋಡಿದಾಳೆ. ಫಸ್ಟಿಗೆ ಸುಜಾತ ಭಟ್ ವಿಷಯದಲ್ಲಿ ಸ್ವಲ್ಪ ಇದಾಯಿತು. ಆಮೇಲೆ ಇವಳು ನನ್ನ ನೋಟಿಫಿಕೇಷನ್ ಎಲ್ಲ ನೋಡಿ ನನ್ನ ಯೂಟ್ಯೂಬ್ ವೀಡಿಯೋನೆಲ್ಲ ನೋಡಿದಾಳೆ. ಅದರಲ್ಲಿ ಇಬ್ಬರ ಹೆಸರು ಹೈಲೈಟ್ ಆಗ್ತಿತ್ತು, ಪ್ರಶಾಂತ್ ರವಿ ಅಂತ. ಸೊ ರವಿ ನಿಟ್ಟೆಯವರು, ಪ್ರಶಾಂತ್, ನಾನು ಮೂವರು ಸೇರಿ ಒಂದು ವ್ಯವಹಾರ ಮಾಡಿದ್ವಿ. ನಾವು ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಆಯಿತಾ? ಇದೆಲ್ಲ ಗೊತ್ತು ಎಲ್ಲರಿಗೂ. ಇವಳು ಏನು ಮಾಡಿದಾಳೆ, ಇಬ್ಬರನ್ನು ಗಾಳ ಹಾಕಿದ್ದಾಳೆ. ಯಾಕಂದರೆ ನಿನ್ನೆ ನಾನು ಅವಳ ಫೇಸ್ಬುಕ್ ವಾಲಲ್ಲಿ ರವಿ ನಿಟ್ಟೆಯವರ ಪೋಸ್ಟನ್ನು ಶೇರ್ ಮಾಡಿದಾಳೆ. ಅವರು ಥಾಯ್ಲೆಂಡಿಗೆ ಹೋಗಿದ್ದ ವಿಷಯವನ್ನು ಶೇರ್ ಮಾಡಿದಾಳೆ. ಚೆನ್ನಾಗಿದೆ ಫೋಟೋ ಸಣ್ಣ ಅಂತ. ರವಿ ನಿಟ್ಟೆಯವರಿಗೆ ಇಮಿಡಿಯೇಟ್ ಮೆಸೇಜ್ ಮಾಡಿದೆ, ಶೈಲಜಾ ಅಮರನಾಥ್ ಗೊತ್ತು ಅಂತ. ಯೂಟ್ಯೂಬರ್ ಆಗಿ ಗೊತ್ತು ಅಂತ ಹೇಳಿದರು. ಪ್ರಶಾಂತಿಗೂ ನಿಮ್ಗೇನು ಕನೆಕ್ಷನ್, ಅವನನ್ನು ಯೂಟ್ಯೂಬ್ಗೆ ಕರ್ಕೊಂಡೋಗಿದ್ದು ನೀವಾ ಅಂತ ಕೇಳಿದೆ. ಇಲ್ಲ, ನಾನಲ್ಲ, ನಂಗೆ ಗೊತ್ತಿಲ್ಲ ಅಂತ ಹೇಳಿದೆ. ಸೊ ಈ ಶೈಲಜಾ ಏನು ಮಾಡಿದಾಳೆ, ನನ್ನ ಒಂದು, ನಿಮ್ಗೆ ಗೊತ್ತಲ್ಲ, ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ, ನನಗೆ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಪ್ರಶಾಂತನ್ನು ಪೋಡ್ಕಾಸ್ಟಿಗೆ ಕರೆದಿದ್ದಾಳೆ. ಗೊತ್ತಾಯ್ತಾ? ಇರಲಿ ಬಿಡಿ, ಅವರೇನೇ ಪೋಡ್ಕಾಸ್ಟ್ ಮಾಡಲಿ. ಮೊನ್ನೆ ನಾನು ಪೊಲೀಸ್ ಸ್ಟೇಷನಲ್ಲಿ ಪ್ರಶಾಂತಿಗೆ ಕನ್ಫರ್ಮ್ ಮಾಡಿದೆ, ನನ್ನ ಬಗ್ಗೆ ಏನು ಬಗಳಿದ್ದೀರಿ ಅಂತ. ನಾನೇನು ನಿಮ್ಮ ಬಗ್ಗೆ ಹೇಳಿಲ್ಲ, ನನ್ನ ವ್ಯಕ್ತಿತ್ವದ ಬಗ್ಗೆ ಹೇಳಿದ್ದು ಅಂತ. ಸೊ ವಿಷಯ ಏನಂದರೆ, ಪ್ರಶಾಂತಿದ ಇಮೇಜನ್ನು ನಾನು ಡ್ಯಾಮೇಜ್ ಮಾಡಿದ್ದೇನೆ. ರೀಸನ್ ಇದೆ. ಪ್ರಶಾಂತ್ ಎಲ್ಲಿ ನನ್ನ ತೇಜೋವಧೆ ಮಾಡಲಿಕ್ಕೆ ಟ್ರೈ ಮಾಡಿದ್ರು, ಆವಾಗ ನಾನು ಪ್ರಶಾಂತದ ಇಮೇಜನ್ನು ಇದು ಡ್ಯಾಮೇಜ್ ಮಾಡಿದೆ. ಅದು ಅನಿತನ ಸ್ವಭಾವ ಎಲ್ಲರಿಗೂ ಗೊತ್ತು. ಅನಿತಾ ಯಾರ ತಂಟೆಗೂ ಹೋಗಲ್ಲ. ಅನಿತನ ತಂಟೆಗೆ ಬಂದರೆ ಅನಿತಾ ಸಾಯೋ ತನಕ ಬಿಡಲ್ಲ. ಬಟ್ ಈ ವರ್ಷ ಸ್ವಲ್ಪ ಚೇಂಜಸ್ ಆಗಬೇಕು. ಕ್ಷಮಿಸಿ ಬಿಡು ಅಂದ್ಕೊಂಡೆ ಕೆಲವರನ್ನು ಕ್ಷಮಿಸಿದ್ದೀನಿ ನಾನು. ಆಯಿತಾ? ಡಿ ಗ್ಯಾಂಗಿನ ತುಂಬ ಜನರನ್ನು ಕ್ಷಮಿಸಿದ್ದೀನಿ, ನಮ್ಮವರನ್ನು ಕ್ಷಮಿಸಿದ್ದೀನಿ, ಹೋಗಲಿ ಬಿಡಿ, ಸಾಯಲಿ ಅಂತ. ಬಟ್ ಈ ಹೆಂಗಸು ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಮಾಡೋಕೆ ಇದಕ್ಕೆ ಕೌಂಟ್ರ್ ಕೊಡ್ತಾ ಬಂದೆ ನಾನು. ಇವತ್ತು ನನಗೆ ಉಪದೇಶ ಮಾಡ್ತಾ ಇದ್ದಾಳೆ. ಆಯಿತಾ? ಬ್ಯಾಡ್ ಕಮೆಂಟ್ ಹಾಕ್ತೀನಿ ಅಂತ. ಬ್ಯಾಡ್ ಕಮೆಂಟ್ ಅಲ್ಲ, ನಾನು ಪ್ರಶಾಂತ್ ವಿಷಯದಲ್ಲಿ ಫಸ್ಟಿಗೆ ಕಾಂಟ್ಯಾಕ್ಟ್ ಅಂಬಿಕನಿಗೆ ಮಾತಾಡುವಾಗ ಅಂಬಿಕಂದು ಒಂದೇ ಮಾತು, ಅಂಬಿಕಾ ಪ್ರಭು ಅವರು, ಶೈಲಜನಿಗೆ ಗೊತ್ತಿರ್ಬೋದು, ಅನಿತಾ ನೀವಿಬ್ಬರು ಮೆಚ್ಯೂರ್ಡು, ನಿಮ್ಮಿಬ್ಬರ ಸಮಸ್ಯೆಗಳನ್ನು ನೀವಿಬ್ಬರೇ ಪರಿಹರಿಸ್ಕೊಳ್ಳಿ, 3ನೇವರು ಎಂಟ್ರಿ ಆಗೋದು ಬೇಡ ಅಂತ 100ಕ್ಕೆ 100 ಹೇಳಿದರು. ಆದರೂ ಪ್ರಶಾಂತ್ ಯಾವ ಕಾರಣಕ್ಕೂ ನನ್ನಲ್ಲಿ ಮಾತಾಡಲಿಕ್ಕೆ ರೆಡಿ ಇರಲಿಲ್ಲ. ನೆಕ್ಸ್ಟ್ ಪ್ರಸನ್ನಕ್ಕ ಬಂದು ಸಾಲ್ವ್ ಮಾಡಿದ್ರು. ಫೆಬ್ರವರಿ ಅದಕ್ಕೆ ಚಂದದಲ್ಲಿ ನಾವು ದುಡ್ಡಿನ ಮ್ಯಾಟ್ರೆಲ್ಲ ಆಚೆ ಮಾಡಿ ನೀವು ವ್ಯವಹಾರ ಬೇಡ ಅಂತ ಚಂದದಲ್ಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಬಂದಿದ್ದು. ಅಲ್ಲಿ ನಮ್ಮಿಬ್ಬರ ನಡುವೆ ಯಾವ ದ್ವೇಷವೂ ಇರಲಿಲ್ಲ. ಆಮೇಲೆ ನಿಜವಾಗಿ ಆಟ ಆಡಿದ ಕುತಂತ್ರಿಗಳು, ಸ್ಲಮ್ ಕ್ಯಾಟಗರಿಯವರು, 3rd ಕ್ಲಾಸ್ ವ್ಯಕ್ತಿಗಳಂದರೆ ಒಂದು ವಿಜಯ ನಾರಾವಿ, ಒಬ್ಬಳು ನಾರಾವಿಯ ಡಗರ್ ಎಂದೇ ಫೇಮಸ್ಸು. ನೆಕ್ಸ್ಟು ಮುಂಬೈ ಮೂಲದ ರೌಡಿ ಲಿಸ್ಟಲ್ಲಿರುವ ಅಣ್ಣಾ ಬಾಂಡ್ ಮತ್ತು ಯಾನೆ ಶ್ರೀನಾಥ್ ಶೆಟ್ಟಿ ಎಂಬವನು. ಇವರಿಬ್ಬರು ಸೇರಿ ಆಟ ಆಡಿದ್ದು. ಶೈಲಜಾ, ನಿನಗೆ ಗೊತ್ತಿಲ್ಲ, ಪ್ರಶಾಂತ್ ಮತ್ತು ನನ್ನ ನಡುವೆ ಅಂಥದ್ದು ರಿಲೇಷನ್ಶಿಪ್ ಏನಿರಲಿಲ್ಲ. 2 ವರ್ಷದಿಂದ ಪರಿಚಯ, ನನ್ನ ಫ್ಯಾಮಿಲಿಯವರಿಗೂ ಪರಿಚಯ. 1.5 ತಿಂಗಳಲ್ಲಿ ಅವರ ಅಮ್ಮ ತೀರ್ಕೊಂಡಾಗ ನಾನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವರಿಗೆ ತುಂಬ ಕಷ್ಟ ಸಿಚುವೇಷನಲ್ಲಿ ನಾನು ಹೆಲ್ಪ್ ಮಾಡಿದ್ದೀನಿ ಅಂತ ಹೇಳಲ್ಲ, ನಾನಾಗಿ ಮಾನವೀಯತೆ ತೋರಿಸಿ ಅವರನ್ನು ಮೆಂಟಲಿ, ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ದೀನಿ, ಇಲ್ಲಂತ ಹೇಳಲ್ಲ. ಅದು ಈಗ ಏನು ಅದರದ್ದು ಉಳಿದಿಲ್ಲ. ಯಾಕಂದರೆ ಅವರು ಫೈನಾನ್ಷಿಯಲಿ ನನಗೆಲ್ಲ ರಿಟರ್ನ್ ಮಾಡಿದ್ದಾರೆ. ಬಿಡಿ, ಏನಿದ್ರು ನಾನು ಅವರಿಗೆ ಮೊಬೈಲ್ ಕೊಟ್ಟರು, ನಾನು ಅದನ್ನು 3 ಸಲ ಕೇಸ್ ಹಾಕಲಿಕ್ಕೆ ನೋಡಿದನ್ನು ಬರೆದಿಟ್ರು, ನನಗೆ ಮನಸ್ಸು ಬಂದಿಲ್ಲ. ಇವತ್ತು ಸೌಮ್ಯ ಹೇಳಿದ್ರು, ನಿನ್ನೆ ಹೇಳಿದ್ರು, ಬೇಡ ಅನಿತಾ ಅವರೇ, ಬಿಟ್ಟುಬಿಡಿ, ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದೀರಾ, ಒಂದು 32,000 ಮೊಬೈಲಿಗೋಸ್ಕರ ಯಾಕೆ ಇದು ಮಾಡ್ತೀರಾ, ಅವ್ನು ಬದುಕಲಿ, ಚೆನ್ನಾಗಿರಲಿ, ಅವನ ಮಗಳು ನಿಮ್ಮ ಹೆಸರಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಬಿಟ್ಟುಬಿಟ್ಟೆ ನಾನು. ಗಿಫ್ಟಾ ಏನೋ ತಗೊಳ್ಳಿ ಪ್ರಶಾಂತ್, ನೀವು ನನ್ನ ಹೆಸರಲ್ಲಿ ಜೀವನ ಮಾಡಿ, ನಂಗೆ ಬೇಜಾರಿಲ್ಲ. ನೀವು ಸುಳ್ಳು ಹೇಳಿದ್ದೀರಾ, ಅದು ನಾನು ಕೊಟ್ಟಿಲ್ಲ ಅಂತ ಹೇಳಿದ್ರಿ, ಮತ್ತೆ ಹೇಳಿದ್ರು ಅದರ ಪೇಮೆಂಟ್ ಕೊಟ್ಟಿದ್ದೀನಿ ಅಂತ. ಇಲ್ಲ, ಮೊಬೈಲ್ ನನ್ನದೇ, ನನ್ನಲ್ಲಿ ಬಿಲ್ ಇದೆ, ನಾನು ಎಲ್ಲರಿಗೂ ಕಳಿಸಿದ್ದೀನಿ, ಅರತಿ ಗಿಳಿಯರಿಗೂ ಕಳಿಸಿದ್ದೀನಿ. ಅದು ನಮ್ಮದು ವಿಷಯ, ಬಿಟ್ಬಿಡು, ನೀನು ಇಂಟರ್ಫಿಯರ್ ಆಗಬೇಡ.
ಆಯಿತಾ. ಆದರೆ ನೀನು ಪ್ರಶಾಂತಿಗೆ ಯಾಕೆ ಗಾಳ ಹಾಕಿದಿ? ಪ್ರಶಾಂತ್ ಬಗ್ಗೆ ನನಗೆ ಗೊತ್ತು, ನಾನು ತುಂಬ ರೆಸ್ಪೆಕ್ಟ್ ಕೊಡೋ ಯೂಟ್ಯೂಬರಲ್ಲಿ ಪ್ರಶಾಂತ್ ಒಳ್ಳೆಯವರು, ಪ್ರಶಾಂತ್ ತುಂಬ ನ್ಯಾನೇಜರು. ನೀನಂತೂ ಪ್ರಶಾಂತಿಗೆ ಇಂಟರ್ವ್ಯೂ ಮಾಡೋ ಯೋಗ್ಯತೆಯೇ ನಿನಗಿಲ್ಲ, ನಿನಗೆ ಕ್ವಶನೇ ಕೇಳೋಕ್ಕಾಗಲ್ಲ. ಬಿಕಾಸ್ ಹೀ ಹ್ಯಾಸ್ ಲಾಟ್ ಆಫ್ ನಾಲೆಜ್. ನಮ್ಮ 1.5 ತಿಂಗಳ ಪರಿಚಯದಲ್ಲೂ ತುಂಬ ಡಿಸ್ಕಷನ್ ಆಗಿತ್ತು, ತುಂಬ. ಅದು ಹೆಚ್ಚಾಗಿ ಆಗಿದ್ದು ಆಧ್ಯಾತ್ಮಗಳ ಬಗ್ಗೆ, ಮೋಕ್ಷದ ಬಗ್ಗೆ, ಪೌರಾಣಿಕ ರೀತಿಯಲ್ಲಿ, ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ನಾವು ತುಂಬ ವಿಷಯ ಡಿಸ್ಕಸ್ ಮಾಡಿದ್ವಿ. ಸೊ ಪ್ರಶಾಂತ್ ವಾಸ್ ಮೈ ಗುಡ್ ಫ್ರೆಂಡ್, ದಟ್ಸ್ ಆಲ್. ಅದು ನಾನೇನು ಕದ್ದು ಮುಚ್ಚಿ ಮಾಡಿಲ್ಲ. ಬಟ್ ಅದನ್ನು ಹೇಗೆ ಈ ನಾರಾವಿ ಮತ್ತು ಅಣ್ಣ ಬೌಂಡ್ ಮಾಡಿದ್ರೆ ಅಂದರೆ, ಪಡುಬಿದ್ರೆ ಲಾಡ್ಜಲ್ಲಿ ಸ್ಟೇ ಆಗಿದ್ದರು, ಲಿವಿಂಗ್ ಟುಗೆದರಲ್ಲಿ ಇದ್ದೀನಿ ಅಂದಿದ್ದು, ನಾನು ಟಾರ್ಚರ್ ಕೊಡ್ತೀನಿ, ಏನೇನೋ ವಿಷಯ ಸ್ಪ್ರೆಡ್ ಆಗಿ ಗ್ರೂಪಲ್ಲೆಲ್ಲ. ಇಡೀ ಸೌಜನ್ಯ ಹೋರಾಟಗಾರ, ನಾನು ಎಷ್ಟು ಕೊಳಕು ಮನಸ್ಥಿತಿಯರ ಒಂದು ಸೌಜನ್ಯ ಹೋರಾಟಗಾರರು, ಇಷ್ಟು ಚೀಪ್ ಮೆಂಟಾಲಿಟಿ ಅವರ. ಒಂದು ಗಂಡು ಹೆಣ್ಣಿನ ಬಗ್ಗೆ 2.5 ವರ್ಷದಿಂದ ಹೋರಾಟದಲ್ಲಿ ಇದ್ದೀನಿ ನಾನು. ಎಜುಕೇಟೆಡ್ ಪೀಪಲ್ ತಿಳ್ಕೊಂಡಿಲ್ಲ, ಇದರಲ್ಲಿ ಸ್ವಲ್ಪ ಒಳ್ಳೆಯವರಿದ್ದಾರೆ, ಅವರಿಗೆ ಗೊತ್ತು. ನನ್ನನ್ನು ಪ್ರಶಾಂತನ್ನು ಗೊತ್ತಿದ್ದವರು ಈ ಥರ ತಿಳ್ಕೊಳ್ಳಿಲ್ಲ. ಈ ದಿನೇಶ್ ಗಾಣಿಗ, ವಿಜಯ ನಾರಾವಿ, ಅಣ್ಣಾ ಬಾಂಡ್, ಆ ಸುರೇಶ್ ಶೆಟ್ಟಿ ಅಯ್ಯಾಡಿ, ಇವರ ಚೀಪ್ ಮೆಂಟಾಲಿಟಿಯಲ್ಲಿ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ದು. ಇನ್ನು ಇದು ಕ್ರಾಸ್ ಆದರೆ ಇದು ಹೆಚ್ಚು ಆಗುತ್ತೆ ಅಂದರೆ ನಾನು ಅದನ್ನು ಲೈವ್ ಆಗಿ ಬಂದು ಅಲ್ಲೆಲ್ಲಿ ಕೌಂಟರ್ ಕೊಟ್ಟು ಅದನ್ನು ಸ್ಟಾಪ್ ಮಾಡಿದೆ. ಮತ್ತು ಇದರ ಹಿಂದೆ ಯಾರು ಆಟ ಆಡ್ತಿದ್ರು ನೋಡಿದರೆ ನನಗೆ ಮೊನ್ನೆ ಒಂದು 10 ದಿವಸದಿಂದ ಡೌಟ್ ಬಂತು, ಇದು ಪ್ರಶಾಂತ್ ಇದ್ದಾರೆ ಇದರಲ್ಲಿ ಕೈವಾಡ. ಬಿಕಾಸ್ ಅವರು ಏನು ಕ್ಲಾರಿಫಿಕೇಷನ್ ಕೊಡ್ತಾ ಇಲ್ಲ, ನಾನು ಕ್ಲಾರಿಫಿಕೇಷನ್ ಕೊಡ್ತಾನೆ, ಪ್ರಶಾಂತ್ ಆಟ ಆಡ್ತಾ ಇದ್ದಾರೆ. ಪ್ರಶಾಂತ್ ನನ್ನ ಬಗ್ಗೆ ಸ್ವಲ್ಪ ಜನರಿಗೆ ನೆಗೆಟಿವ್ ಆಗಿ, ಎಲ್ಲರಿಗೆ ಹೇಳಿಲ್ಲ, ತುಂಬ ಜನರಿಗೆ ಕೇಳಿದೆ, ಶಶಿಕಲಾಕನಿಗೆ, ಆದಿತ್ಯ ಕಿರಣ್, ತುಂಬ ಜನರಿಗೆ ಫೋನ್ ಮಾಡಿದೆ, ಪ್ರಶಾಂತ್ ಏನಾದರೂ ಇಲ್ಲ ನಿಮ್ಮ ಮೇಲೆ ಒಳ್ಳೆ ಗೌರವ ಇದೆ ಅಂತ. ಬಟ್ ಕೆಲವು ಸ್ಲಮ್ ಕ್ಯಾಟಗರಿ ವ್ಯಕ್ತಿಗಳಿಗೆ ಪ್ರಶಾಂತ್ ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ದಾನೆ. ಅದು ಇವರು ಸ್ವಲ್ಪ ಮಸಾಲೆ ಒಗ್ಗರಣೆ ಆಗಿ ಏನೇನೋ ಹೇಳಿದಾಳೆ. ವಿಜಯನಾರಾಯಣ ಮತ್ತು ಅಣ್ಣ ಬಂಡು ಅವರು ಮಾಡಿದ ಕರ್ಮ ಅವರು ತಿಂತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಕಾನೂನಾತ್ಮಕವಾಗಿಯೂ ದೇವರ ವಿಷಯದಲ್ಲೂ ಮಾಡಿದ್ದೀನಿ. ಈಗ ಶೈಲಜನಿಗೆ ನನ್ನ ಮತ್ತು ಪ್ರಶಾಂತ್ ನಡುವೆ ಮಾತಾಡುವ ಅಗತ್ಯ ಏನಿತ್ತು? ನಾನು ಕೇಳಿಲ್ಲ ಅವಳ ವೀಡಿಯೋಸು. ನನ್ನ ಫ್ರೆಂಡ್ ಹೇಳಿದರು, ಇಲ್ಲ ನಿಮ್ಮ ಬಗ್ಗೆ ತುಂಬ ಹೇಳ್ತಾ ಇದ್ಲು, ನೀವು ರಾತ್ರಿ ಫೋನ್ ಮಾಡೋದು, ಒಬ್ಬ ವ್ಯಕ್ತಿ ನೋ ಅಂದಮೇಲೆ ಅವನ ಹಿಂದೆ ಹೋಗೋದು. ನನ್ನ ಮತ್ತು ಪ್ರಶಾಂತ್ ನಡುವೆ ನೀನು ಇಂಟರ್ಫಿಯರ್ ಆಗಿದ್ದು ಯಾಕೆ? ನಾನು ಎಲ್ಲರಿಗೂ ಕೇಳೋದು ಅಷ್ಟೇ, ಆಯಿತಾ. ಪ್ರಸನ್ನಕ ಇಂಟರ್ಫಿಯರ್ ಆದರೂ ದುಡ್ಡಿನ ಮ್ಯಾಟ್ರು ಸರಿ ಮಾಡಿಕೊಟ್ರು, ಇನ್ನು ನಿಮ್ಮ ವೈಯಕ್ತಿಕ ಹೇಳಿದರು, ಆಯಿತಾ. ಅದೊಂದು ಒಳ್ಳೆ ರೀತಿಯಲ್ಲಿ ಕ್ಲೋಸ್ ಆಗಿತ್ತು. ನಾನು ಅವರಲ್ಲಿ ಮಾತಾಡದಿದ್ರು ನಮಗಿಬ್ಬರಿಗೆ ಏನು ದ್ವೇಷ ಇರಲಿಲ್ಲ. ಅವರ ಯೂಟ್ಯೂಬನ್ನು ನಾನು ಶೇರ್ ಮಾಡ್ತಿದ್ದೆ, ಅವ್ರು ಒಳ್ಳೇದಾಗಲಿ ಅಂತಲೇ ನಾನು ಬಿಟ್ಬಿಟ್ಟಿದ್ದೆ. ಆ್ಯಕ್ಚುಲಿ ಆ ಮೊಬೈಲ್ ಕೊಟ್ಟಿದ್ದು ನನಗೆ ನೆನಪಿರಲಿಲ್ಲ. ಮೊನ್ನೆ ಪೊಲೀಸ್ ಸ್ಟೇಷನ್ಗೆ ಸಡನ್ ಅವನು ಮಕ್ಕಳ ಕಳ್ಳಿ ಅಂತ ಕೇಸ್ ಹಾಕುವಾಗ ನಾನು ಯಾಕೆ ಅವ್ರ ಮನೆಗೆ ಹೋಗಿದ್ದೆ, ನಾನು ಮೊಬೈಲ್ ತೊಗೊಳ್ಳಿಕ್ಕೆ ಅಂತ ಹೇಳಿದ್ದು. ನಾನು ಅಲ್ಲಿವರೆಗೆ ನನಗೆ ಮೊಬೈಲ್ದು ಕೂಡ ನೆನಪಿರಲಿಲ್ಲ. 1-2 ಸಲ ನೆನಪಾಯಿತು, ಬಿಟ್ಬಿಡಿ ಪಾಪ, ಯೂಸ್ ಮಾಡಲಿ, ನಾನೇನು ಕೇಳಲ್ಲ. ನಾನು ಫೆಬ್ರವರಿ 5ಕ್ಕೆ ಪ್ರಶಾಂತ್ಗೆ ಹೇಳಿದೆ, ಪ್ರಶಾಂತ್ ಮೊಬೈಲ್ ಸದ್ಯಕ್ಕೆ ನಿಮ್ಮಲ್ಲೇ ಇರಲಿ, ಯೂಸ್ ಮಾಡಿ. ಯಾಕಂದ್ರೆ ನಾವಿಬ್ಬರು ಪ್ಲ್ಯಾನ್ ಮಾಡಿದ್ವಿ, ಅವರ ಚಾನಲ್ ವ್ಯೂಸ್ ಬರ್ತಾ ಇಲ್ಲ ಅನ್ನೋ, ಮೊಬೈಲ್ ಇಲ್ಲ ಅಂತ ಹೇಳಿದ್ರು, ನಾನು ತೆಗೆದುಕೊಡ್ತೀನಿ ಪ್ರಶಾಂತ್, ಯೂಟ್ಯೂಬ್ ಮಾಡಿ ನೀವು. ಆಗ ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಆ ಮಹಿಳಾ ಸಮಾವೇಶದ ಟೈಮಲ್ಲಿ. ಬಿಡಿ, ನಿಧಾನವಾಗಿ ರಿಕವರ್ ಮಾಡಿ, ಬಟ್ ಚಾನಲ್ ಮಾಡಿ, ಯೂಟ್ಯೂಬ್ ಮಾಡಿ, ಏನು ಬೇಕಾದರೂ ಮಾಡಿ, ಬದುಕುವ ದಾರಿ ಒಂದು ತೋರಿಸಿದ್ದೆ. ಅದಕ್ಕೂ ಒಂದು ವ್ಯವಹಾರದ ಐಡಿಯಾನು ಅವರು ಹೇಳುವಾಗ ನಾನು ನನ್ನ ಫ್ರೆಂಡ್ ರವಿ ನಿಟ್ಟೆ ಅವರಲ್ಲಿ ಮಾತಾಡಿ, ಅದೆಲ್ಲ ಬಿಡಿ, ಆಗಿ ಹೋದ ವಿಚಾರ, ಅದೇನು ಕಂಟಿನ್ಯೂ ಆಗಲ್ಲ. ನನಗೂ ಪ್ರಶಾಂತಿಗೂ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ. ಒಂದು ಯಾವಾಗ ಜನವರಿ 17ಕ್ಕೇನೋ ಅದು ಬ್ಲಾಕ್ ಆಗಿದೆ. ಫೆಬ್ರವರಿ 5ಕ್ಕೇನೂ ನಾನು ಹೇಳಿದೆ, ಬ್ಲಾಕ್ ಮಾಡಬೇಡಿ ಪ್ರಶಾಂತ್, ಚೆನ್ನಾಗಿರಿ, ಎಲ್ಲಾದರೂ ಮೀಟ್ ಆಗೋಣ, ಚಾನಲಲ್ಲೇ ಸಿಗ್ತೀನಿ ನಾನು ಅಂತ ಹೇಳಿದರು. ನಾನೇನು ಕಡಿಮೆ ಇಲ್ಲ ಅಂತ ಪ್ರಶಾಂತ್ ಅಂದರು. ನನ್ನ ಮನೇಲಿ AC ಇದೆ ಅಂತ ನಾನು ಅದನ್ನು ನೋಡಿ ಚೆಕ್ ಮಾಡಿದೆ, AC ಇದೆ, AC ರೂಮಲ್ಲೇ ಇರೋದವರು. ಆಯಿತು ಪ್ರಶಾಂತ್, ಒಳ್ಳೇದಾಗಲಿ, ನಾನು ಸಹ ಮನೇಲಿ ಸೆಂಟ್ರಲೈಸ್ಡ್ AC ಹಾಕ್ತೀನಿ ಅಂತೇಳಿ ಮಾರ್ಕೆಟಲ್ಲಿ ನೋಡ್ಕೊಳ್ಳೋಣ. ಯಾಕಂದರೆ ಅವರೊಂದು ಬಿಸ್ನೆಸ್ ಮಾಡ್ತೀನಿ ಅಂದರು, ನಾನು ಮಾಡ್ತೀನಿ ಅಂದರು. ನಾನು ಆವಾಗಲೇ ಸ್ಟಾರ್ಟ್ ಮಾಡಿ ಆಗಿದೆ, ನನ್ನದೊಂದು ಬಿಸ್ನೆಸ್ ಇದೆ, ಒಂದು ಫುಡ್ ಪ್ರಾಡಕ್ಟ್ಸ್ ಇದೆ, ನ್ಯಾಚುರಲ್ ಆಗಿ ಸ್ವಲ್ಪ ಇನ್ನು ಹೈಲೈಟ್ ಮಾಡಲಿಕ್ಕಿದೆ, ಸ್ವಲ್ಪ ಹಿಂದುಗಡೆ ಕೆಲಸ ಇದೆ, ಆಮೇಲೆ ನಿಮಗೆ ಹೇಳ್ತೀನಿ ಅಫಿಷಿಯಲಿ ಏನು ಅಂತ, ಆಯಿತಾ. ಇದಿಷ್ಟೇ ಆಗಿರೋದು. ನಾನು ಹೇಳೋದು, ನೀನು ಎಲ್ಲ ಪಾಡ್ಕಾಸ್ಟ್, ಮೊನ್ನೆ ನಿನ್ನ ವೀಡಿಯೋದಲ್ಲಿ ಹೇಳಿದೆ, ನೀನು ಪಾಡ್ಕಾಸ್ಟ್ ಮಾಡ್ತಿದ್ದೆ, ಪ್ರಸನ್ನ ರವಿಯವರನ್ನು ಕರಿ, ತಾಯಿ ಕುಸುಮಾವತಿ, ನೀನು ಹೆಣ್ಣಲ್ವಾ, ನೊಂದ ತಾಯಿ ಕುಸುಮಾವತಿಯನ್ನು ಕರಿ, ಮಹೇಶೆಟ್ಟಿ ತಿಮರೋಡಿಯನ್ನು ಕರಿ, ತಮ್ಮಣ್ಣ ಶೆಟ್ಟರನ್ನು ಕರಿ. ಬರೀ ಮಟ್ಟಣ್ಣ ಮತ್ತು ಪ್ರಶಾಂತನ್ನು ಯಾಕೆ ಕರೆದು? ಇಬ್ಬರು ನನ್ನ ಶತ್ರುಗಳು ಇವಾಗ. ಮಟ್ಟಣ್ಣ ನನಗೆ ಕಂಡ್ರೆ ಆಗಲ್ಲ. ಇವರಿಬ್ಬರನ್ನು ಕೂತ್ಕೊಂಡು ಪಾಡ್ಕಾಸ್ಟ್ ಮಾಡೋದು ಇನ್ನೇನು ಕರ್ಮದ ಹೋರಾಟ. ನೀನು ಎಲ್ಲಿ ಸೌಜನ್ಯ ಹೋರಾಟದಲ್ಲಿದ್ದಿ? ಅನಿತಾ ಕಾಸರಗೋಡು ಯಾರು ಅಂತ ಸೌಜನ್ಯ ಹೋರಾಟಗಾರರಿಗೆ ಗೊತ್ತು, ವೀರೇಂದ್ರ ಹೆಗ್ಡೆಯಿಂದ ಹಿಡಿದು ಧರ್ಮಸ್ಥಳ ಗ್ಯಾಂಗಿನವ್ರಿಗೆ ಗೊತ್ತು ಅನಿತಾ ಕಾಸರಗೋಡು ಯಾರು ಅಂತ. ನಾಳೆ ಇದೆ ನಂದು ಕೇಸು, ನಿಶ್ಚಲ್ ಜೈನ್ ಕೇಸು ನಾಳೆ ಇದೆ, ಹೋಗಬೇಕೀಗ ವಕಾಲತ್ತು ಹಾಕಬೇಕು. ಒಂದೊಂದೇ ವಕಾಲತ್ತು ಹಾಕಿದ್ದೀನಿ, 3 ಕೇಸ್ ಹಾಕಿದ್ದಾನೆ ನಿಶ್ಚಲ್ ಜೈನ್ ಸ್ವತಃ ನನ್ನ ಮೇಲೆ. ಸೊ ಆವಾಗ ನನ್ನ ಕಿಚ್ಚು ಯಾವ ರೀತಿಯಲ್ಲಿ ಇರಬೇಕು, ಇದೇ ಥರ ನಾನು ಯೂಟ್ಯೂಬಲ್ಲಿ ಈಗ ಮಾತಾಡ್ತಿರೋದು. ಶೈಲಜಾ ನನಗೆ ಯೂಟ್ಯೂಬರ್ ಅಲ್ಲ, ಐ ಆಮ್ ನಾಟ್ ಎ ಯೂಟ್ಯೂಬರ್, ಆಯಿತಾ. ಯೂಟ್ಯೂಬ್ ನನಗೆ 2 ವರ್ಷದ ಹಿಂದೆನೇ ಇತ್ತು, ನಾನು ಅದರಲ್ಲಿ ಆ್ಯಕ್ಟಿವ್ ಇಲ್ಲ. ನನಗೆ ಆ 1500 ಸಬ್ಸ್ಕ್ರೈಬರ್ಸು ನನ್ನವರಲ್ಲ. 1500 ಸಬ್ಸ್ಕ್ರೈಬರ್ಸ್ ಇದ್ದರೆ ಒಂದು ವೀಡಿಯೋಕ್ಕೆ 9000 ವ್ಯೂ ಬಂದಿದೆ. ಅದು ನಾನು ಡಿಲೀಟ್ ಮಾಡಿದ್ದೀನಿ. ಪ್ರಶಾಂತ್ ಮ್ಯಾಟ್ರನ್ನು ಫಸ್ಟ್ ಟೈಮ್ ನಾನು ರಿವೀಲ್ ಮಾಡಿದ್ದು, ಸೌಜನ್ಯ ಹೋರಾಟಗಾರ ಬಂಡವಾಳ ಬಯಲು ಮಾಡಿದ ವಿಡಿಯೋ 9000 ವ್ಯೂ ಹೋಗಿದೆ, 1500 ಸಬ್ಸ್ಕ್ರೈಬರ್ ಇಟ್ಕೊಂಡು. ನಾನು ಯಾವ ವಿಡಿಯೋದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿಲ್ಲ. ಐ ಆಮ್ ನಾಟ್ ಎ ಯೂಟ್ಯೂಬರ್,
ಆಯಿತಾ. ಐ ವಾಸ್ ಎ ಸೋಷಲ್ ಮೀಡಿಯಾದಲ್ಲಿ ನಾನು ಆ್ಯಕ್ಟಿವ್ ಆಗಿದೆ. ಫೇಸ್ಬುಕ್ಕಲ್ಲಿ 29,000 ಫಾಲೋವರ್ಸ್, 26,000 ಫಾಲೋವರ್ಸ್ ನನಗೆ ಸೌಜನ್ಯ ಹೋರಾಟಕ್ಕೆ ಬರುವ ಮೊದಲಿದ್ದರು. ಅಲ್ಲಿ ಯಾವುದೇ ಕಾಂಟ್ರವರ್ಸಿ ಇಲ್ಲ. ನಾನು ಪೊಲಿಟಿಕಲ್ ಇದರಲ್ಲಿಲ್ಲ. ನಾನು ಬರೀ ನನ್ನ ಮಾರ್ನಿಂಗ್ ಒಂದು ಕೋರ್ಸು ಇದು ಫುಡ್ಡಿದ್ದು ವೆರೈಟಿ ಇತ್ತು ನನ್ನ ಇದು ಪೋಸ್ಟ್ಗಳು. 26,000 ಫಾಲೋವರ್ಸು ನನಗೆ ಮೊದಲೇ ಇದ್ದರು ರಾಧಿಕಾ ಕಾಸರಗೋಡು ಎಂಬ ಅಕೌಂಟಲ್ಲಿ. ನೆನ್ಪಿಟ್ಕೊಂಡು ನೀನು, ಆಯಿತಾ. ಆ 4 ಅಕೌಂಟ್ ಬ್ಯಾಕ್ ಟು ಬ್ಯಾಕ್ ಡಿ ಗ್ಯಾಂಗಿನವರು ಡಿಲೀಟ್ ಮಾಡಿದ್ದಾರೆ ಅಂತೇಳಿ ಒಂದು ಯೂಟ್ಯೂಬ್ ಮಾಡಿದೆ. ಯೂಟ್ಯೂಬಲ್ಲಿ 2 ವೀಡಿಯೋ ಹಾಕಿದ ಕೂಡಲೇ ನನಗೆ ನೋಟಿಸ್ ಬಂತು, ಅಲ್ಲಿ ಸುಮ್ಮನೆ ಇದ್ದೆ. ನೆಕ್ಸ್ಟ್ ನಾನು ಫಸ್ಟ್ ವೀಡಿಯೋ ಮಾಡಿದ್ದು, ಕೆಲವೊಂದು ವೀಡಿಯೋ ಮಾಡಿ ನಾನು ನಮ್ಮ ಒಬ್ಬ ಹುಡುಗ ದರ್ಶನಿಗೆ ಕಳಿಸಿದ್ದೆ. ಅವನು ಟ್ರೆಂಡ್ ಸೆಟ್ರಲ್ಲಿ ಹಾಕಿದ್ದೆ ಸೌಜನ್ಯ ಹೋರಾಟದ ಬಗ್ಗೆ. ಈಗ ಹಾಕಲ್ಲ ಅವನು. ಆ ಲೈವಿಗೋಸ್ಕರ ಅಲ್ಲಿ ಲೈವ್ ಹೋಗ್ತಿದ್ದೆ, ಅದನ್ನು ನಾನು ಹಾಕ್ತಿದ್ದ. ನೆಕ್ಸ್ಟ್ ನನಗೆ ಯೂಟ್ಯೂಬಿನ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ಎಡಿಟ್ ಮಾಡಲಿಕ್ಕೆ. ನೋಡು, ಈಗ ನಾನು ವೀಡಿಯೋ ಮಾಡ್ತೀನಿ, ಇದನ್ನು ಪೋಸ್ಟ್ ಮಾಡ್ತೀನಿ. ನಾನು ಎಡಿಟು ಮಾಡಲ್ಲ, ಮೇಕಪ್ ಕೂಡ ಮಾಡಲ್ಲ. ನನ್ನ ಮುಖದಲ್ಲಿ ಕಜ್ಜಿ ಇದೆ ಅಂತ ಹೇಳ್ತೀನಿ, ನಾನು ಲಿಫ್ಟಿಕ್ ಹಾಕಲ್ಲ, ಮೇಕಪ್ ಹಾಕಲ್ಲ. ಐ ಆಮ್ ನ್ಯಾಚುರಲ್. ನಾನು ಹೇಗಿರ್ತೀನೋ ಹಾಗೆ ಇರ್ತೀನಿ. ಯಾಕಂದರೆ ನನಗೆ ಇನ್ನೊಬ್ಬರನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ನಾನು ನನ್ನ ಗಂಡನಿಗೆ ಚಂದ ಕಂಡ್ರೆ ಸಾಕು, ನಾನು ಜಗತ್ತಿಗೆಲ್ಲ ಚಂದ ಕಾಣೋದು ಬೇಡ, ಗೊತ್ತಾಯ್ತಾ. ಸೊ ನಾನು ಶೈಲಜಾ ಅಮರನಾಥ್ಗೆ ನಾನು ಹೇಳ್ತಾ ಇದ್ದೀನಿ ಈ ಮೂಲಕ, ಆಯಿತಾ. ನೀನು ನಿನ್ನ ಪಾಡಿಗೆ ನೀನಿದ್ದರೆ ನಿನಗೆ ಒಳ್ಳೆಯದು, ಆಯಿತಾ. ಸ್ಟ್ಯಾಂಡರ್ಡಾಗಿ ನೀನು ವೀಡಿಯೋ ಮಾಡು, ನನಗೇನು ಇದಿಲ್ಲ ನಿನ್ನ ವೀಡಿಯೋದ ಬಗ್ಗೆ. ನೀನು ಪಾಡ್ಕಾಸ್ಟ್ ಮಾಡು, ಇದು ಮಾಡು. ಬಟ್ ಅದು ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಿ ಮಾಡೋದು ಅದೆಲ್ಲ ನನಗೆ ಇಷ್ಟ ಇಲ್ಲ. ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, ಆಯಿತಾ. ಸೊ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಇದು ಕೊನೆ. ನಾನು ಬಂದರೆ ಮೀಟ್ ಆಗ್ತೀನಿ. ಮೊನ್ನೆ ನಾನು ಮೀಟ್ ಆಗ್ತೀನಿ ಅಂದೆ, ಬೇಡ ಅಂದರು. ಶುಭರೈ ಬೇಡ ಅಂದರು. ಅವರನ್ನು ನಾವು ನೋಡ್ಕೋತೀವಿ. ಸೊ ಇವಾಗ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಬಂತು, ಇವರು ಯಾರು ಅಂತ. ನಾನು ಹೇಳಿದೆ ಅವಳು ನನ್ನ ಶತ್ರುಗಳು ಅಂತ. ಪ್ರಶಾಂತ್ ಮತ್ತು ಇವರನ್ನು ನೋಡಿ ನನ್ನ ಶತ್ರುಗಳು ಅಂತ ಹೇಳಿದೆ. ಗೊತ್ತು ಬಿಡಿ, ಅವಳು ಸಂಡೇ ಲಾಯರ್ ಅಂದರು, ಕ್ಲಬ್ ಹೌಸಲ್ಲಿ ಲಾಯರ್ ಅಂತ. ಸೊ ನಿಂದು ಮತ್ತು ಸತ್ಯಂದು ಡೀಟೇಲ್ಸ್ ಎಲ್ಲ ತೆಗೆದಿದ್ದಾರೆ. ಅದು ಅವ್ರು ಹೇಳಿದ್ದಾರೆ, ನೀನು ಶೈಲಜಾ ಅಮರನಾಥ್ ವಿಷಯಕ್ಕೆ ಹೋಗಬೇಡ, ಅವಳು ಡಿ ಗ್ಯಾಂಗ್ ಅಂತ. ಇಲ್ಲ, ಡಿ ಗ್ಯಾಂಗ್ ಅಲ್ಲ, ಅವಳನ್ನು ನಾವು ರೋಸ್ಟ್ ಮಾಡ್ತೀವಿ ಅಂದಿದ್ದಾರೆ. ರೋಸ್ಟ್ ಮಾಡದಿರಲಿ, ನನ್ನದಂಥ ವಿಷಯಕ್ಕೆ ನೀನು ಬರಬೇಡ. ಮತ್ತು ನನಗೆ ಉಪದೇಶ ಮಾಡುವಷ್ಟು ದೊಡ್ಡವಳು ನೀನಲ್ಲ. ಯಾಕಂದ್ರೆ ನಾನು ಒಂದು ಉನ್ನತ ಮನೆತನದ ಕುಲದಲ್ಲಿ ಹುಟ್ಟಿದವಳು. ನನ್ನ ಒಂದು ಕಾಲಿನ ಧೂಳಿನ ಸಮಕ್ಕೂ ನೀನಿಲ್ಲ. ಹೆಚ್ಚು ಮಾತಾಡಿದರೆ, ನಾನು ಅವತ್ತೇ ಹೇಳಿದ ಒಂದು ಇದಿದೆಯಲ್ಲ, ಹೊಡಿತೀನಿ ಬಡಿತೀನಿ, ಡೈರೆಕ್ಟ್ ಮೀಟ್ ಆಗ್ತೀನಿ. ಪ್ರಶಾಂತಿಗೆ ಏನು ಮಾಡಿದ್ದೇನೋ ಅದೇ ಗತಿ ನಿಮಗೆ ತೋರಿಸ್ತೀನಿ, ಅಷ್ಟೇ ನಾನು ಹೇಳ್ತಾ ಇರೋದು. ಜಾಸ್ತಿ ನನ್ನಲ್ಲಿ ಹಾರಾಡಲಿಕ್ಕೆ ಬರಬೇಡ. ಯಾಕಂದರೆ ಬೇಕಾದರೆ ನೀನು ಸ್ವಲ್ಪ ಹೋರಾಟಗಾರಲ್ಲಿ ತಿಳ್ಕೊ. ಇದೇ ಅಣ್ಣ ಬಾಂಡು ನಿನ್ನ ಕಾಂಟ್ಯಾಕ್ಟ್ಸ್ ಇದ್ದಾರಲ್ಲ, ಬೇಡ ನೀನು ಪ್ರಶಾಂತಿಗೆ ಕೇಳು, ಆಯಿತಾ. ಪ್ರಶಾಂತಲ್ಲೇ ತಿಳ್ಕೊ ಅನಿತಾ ಯಾರು ಅಂತ, ಆಯಿತಾ. ಪ್ರಶಾಂತ್ ಚೆನ್ನಾಗಿ ಹೇಳ್ತಾನೆ. ಯಾಕಂದರೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿರೋರು, ಸ್ವಲ್ಪ ಮನಃಶಾಸ್ತ್ರ ಎಲ್ಲ ಗೊತ್ತಿದೆಯಲ್ಲ, ಅನಿತನ ಸೈಕಾಲಜಿ ಸರಿ ಅರ್ಥ ಮಾಡ್ಕೊಂಡು ಒಂದು ಪ್ರಶಾಂತ್. ಅದು ಬಿಟ್ಟರೆ ಪ್ರಸನ್ನಕ್ಕನಿಗೆ ಗೊತ್ತು. ಪ್ರಸನ್ನಕ್ಕನಿನಲ್ಲಿ ಮಾತಾಡಲ್ಲ, ಅದು ಬಿಡು, ಬೇರೆ ವಿಷಯ. ಮತ್ತು ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಯಾರಿಗೂ ಕ್ವಶನ್ ಮಾಡೋ ರೈಟ್ ಇಲ್ಲ. ನೀನು ಆಂಧ್ರ ಮೂಲದವಳು, ಗೊತ್ತು, ನಿನ್ನ ಹಿಸ್ಟ್ರಿ ಎಲ್ಲ ನಾನು ತೆಗಿತೀನಿ. ಬಟ್ ಅನಿತನ ಬಗ್ಗೆ ಆಟ ಆಡಬೇಡ. ಯಾಕಂದರೆ ನನಗೆ ದೊಡ್ಡ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ, ಆಯಿತಾ. ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದೀನಿ. ಗಾಡಿ ತಗೊಂಡಕ್ಕೆಲ್ಲ 10 ಲಕ್ಷದ ಕಾರ್ ತಗೊಳ್ಳೋ ಕೆಪಾಸಿಟಿ ನನಗಿದೆ. ನಾನು 10 ಲಕ್ಷ ರೂಪಾಯಿ ಹೊರಗಿದೆ. ಅದೆಲ್ಲ ನೀನಲ್ಲಿ ಹೇಳಬೇಕಾದ ಅಗತ್ಯ ನನಗಿಲ್ಲ, ಆಯಿತಾ ಶೈಲಜಾ. ಮತ್ತು ನನ್ನ ವೈಯಕ್ತಿಕ ಜೀವನ ಅದು ನನಗೆ ಬಿಟ್ಟಿದ್ದು, ಆಯಿತಾ. ನಿಮಗೆಲ್ಲ ಅದನ್ನು ಪ್ರೂವ್ ಮಾಡೋ ಅಗತ್ಯ ನನಗಿಲ್ಲ, ಗೊತ್ತಾಯ್ತಲ್ಲ. ಸೊ ಇದರ ಬಗ್ಗೆ ನಾನು ಡೀಟೇಲ್ಸ್ ವೀಡಿಯೋ ಮತ್ತೊಂದು ಮಾಡ್ತೀನಿ. ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ವೀಡಿಯೋ, ಮತ್ತೆ ಮಾಡ್ತೀನಿ. ಸ್ವಲ್ಪ ನಿಮಗೆ ಕೂಲಾಗಿ ಹೇಳ್ತೀನಿ ಅದರ ಬಗ್ಗೆ. ನನ್ನನ್ನು ರೊಚ್ಚಿಗೇಳಿಸ್ಬೇಡ. ನಿನ್ನ ಪಾಡಿಗೆ ನೀನು ಲಾಯರ್ ಕೆಲಸ ಮಾಡ್ತಾಯಿರು. ನಿಮಗೆ ಲಾಯರ್ ಸರ್ಟಿಫಿಕೇಟ್ LLB ಸರ್ಟಿಫಿಕೇಟ್ ಇಲ್ಲ ಅಂದರೆ ಯೂಟ್ಯೂಬರ್ ಆಗಿರು, ಹುಚ್ಚುಗಟ್ಟು, ಹಾರಾಡು, ನನಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅನಿತಾ ಯಾರ ತಂಟೆಗೆ ಹೋಗಲ್ಲ. ಅನಿತನ ತಂಟೆ ಬಂದರೆ, ಪ್ರಶಾಂತಿಗೆ ಮೊನ್ನೆ ಯಾವುದೇ ರೀತಿ ಜನ್ಮ ಜಾಲಾಡಿದಿನೋ, ಶೈಲಜಾ ಅಮರನಾಥಿಗೂ ಅದೇ ಗತಿ ಆಗುತ್ತೆ. ನೆಕ್ಸ್ಟ್ ವಿಸಿಟಲ್ಲಿ ನಾನು ನಿನ್ನ ಆಫೀಸ್ಗೆ ಬರ್ತೀನಿ, ಮುಖತಃ ಮಾತಾಡೋಣ.